ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ಸ್ಟಾರ್ಟಿಂಗ್ ವಿತ್ ಒಂದು ಒಳ್ಳೆ ಡ್ರಿಂಕ್ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಎ ಬಿ ಸಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಎ ಬಿ ಸಿ ಜ್ಯೂಸ್ಗೆ ಆ್ಯಸ್ ಯೂಶ್ವಲ್ ಆ್ಯಪಲ್, ಕ್ಯಾರೆಟ್ ಹಾಗೆ ಬೀಟ್ರೂಟ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಆಗಲಿ, ಬೀಟ್ರೂಟ್ ಆಗಲಿ, ಆ್ಯಪಲ್ ಆಗಲಿ ತುಂಬಾ ಹೆಲ್ತಿಗೆ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಡ್ರಿಂಕನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟು ವಿಟಮಿನ್ ಎ ಜಾಸ್ತಿ ಇರುತ್ತೆ. ಬೀಟ್ರೂಟಲ್ಲಿ ತುಂಬಾ ಹೇರಳವಾದಂಥ ಪೋಷಕಾಂಶಗಳಿರುತ್ತೆ. ಹಾಗೆ ಪಕ್ಕದಲ್ಲಿ ಮಕ್ಕಳಿಗೆ ಹಾಲು ರೆಡಿ ಕೂಡ ಮಾಡಿಕೊಂಡೆ. ಹಾಗೆ ಜ್ಯೂಸನ್ನ ಮಿಕ್ಸರಲ್ಲಿ ಪ್ರಿಪೇರ್ ಮಾಡಿದ ತಕ್ಷಣ ಕುಡಿಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಹಾಲು ಮೊದಲು ರೆಡಿ ಮಾಡಿ ಆಮೇಲೆ ನಾನು ಜ್ಯೂಸನ್ನ ರೆಡಿ ಮಾಡಿಕೊಂಡು ಹಾಗೆ ಕುಡಿದು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಿಕೊಂಡೆ. ಬೀಟ್ರೂಟಲ್ಲಿ ಹೆಚ್ಚಾದಂಥ ವಿಟಮಿನ್ ಸಿ ಇರುತ್ತೆ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಹಾಗೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಇದರಲ್ಲಿರೋದ್ರಿಂದ ಬೀಟ್ರೂಟ್ ತುಂಬಾ ಒಳ್ಳೆಯದಾಗಿರುತ್ತೆ ಹೆಲ್ತ್ಗೆ. ಸೊ ಅದರಿಂದ ಎ ಬಿ ಸಿ ಜ್ಯೂಸ್ ಅಂದರೆ ತುಂಬಾ ಫೇಮಸ್ ಅಲ್ವಾ. ಸೆಲೆಬ್ರಿಟೀಸ್ ಕೂಡ ಇದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಅವಲಕ್ಕಿ ಮಾಡ್ಕೊಂಡಿದ್ದೆ. ಸಿಹಿ ಅವಲಕ್ಕಿ ಹಾಗೆ ಖಾರ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಸಿಹಿ ಅವಲಕ್ಕಿಗೆ ನಾರ್ಮಲಾಗಿ ಬಾಳೆಹಣ್ಣು, ತೆಂಗಿನಕಾಯಿ ತುರಿ, ಅವಲಕ್ಕಿ ಹಾಗೆ ಸಕ್ಕರೆ ಅಥವಾ ಬೆಲ್ಲ, ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸಿಹಿ ಅವಲಕ್ಕಿನ ಪ್ರಿಪೇರ್ ಮಾಡಿಕೊಂಡೆ. ಇದಕ್ಕೆ ಮ್ಯಾಂಗೋ ಸೀಸನಲ್ಲಿ ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣು ಹಾಕ್ಕೊಂಡ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಎಲ್ಲರೂ ಟ್ರೈ ಮಾಡಿರ್ತೀವಿ, ಬಟ್ ಇದು ದೇವ್ರ ಪೂಜೆ ನೈವೇದ್ಯಕ್ಕೂ ಆಗುತ್ತೆ, ಹಾಗೆ ತಿಂಡಿಗೂ ಜೊತೆ ಆಗುತ್ತೆ ಅಂಥೇಳಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಖಾರ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು, ಹೊರಗಡೆ ಹೋಗೋದಿತ್ತು. ಸೊ ಹೋಗಿದ್ದೆ. ಏನು ತರೋದು ಅಂತಂದರೆ ಆ್ಯಕ್ಚುಲಿ ನನಗೆ ನಾವು ಮದುವೆ ಆದಾಗಿಂದನೂ ಕೂಡ ಆ್ಯಕ್ಚುಲಿ ಒಂದು ಒಳ್ಳೆ ಇಡ್ಲಿ ಕುಕ್ಕರ್ ತೊಗೊಂಡಿರಲಿಲ್ಲ. ಯಾಕೆ ಅಂದರೆ ತೊಗೊಂಡಿದ್ದು ಬಟ್ ಅದು ನನಗೆ ಅಷ್ಟು ಚಿಕ್ಕದು ಅನಿಸ್ತಾಯಿತ್ತು. ಇಡ್ಲಿ ತುಂಬ ತೆಳುವಾಗಿ ಬರ್ತಾಯಿತ್ತು. ಇದು ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ 5 ಮೆಂಬರ್ಸ್ ಅಲ್ವಾ, ನಮ್ಮ ಮಾವ ಕೂಡ ಇದ್ದರೆ 6 ಜನ ಆಗ್ತೀವಿ. ಅಷ್ಟು ಜನಕ್ಕೆ ನನಗೆ ಒಂದು ಸಲಕ್ಕೆ ಅಟ್ಲೀಸ್ಟ್ ಒಂದು 20ರಿಂದ 25 ಇಡ್ಲಿ ಆದರೂ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇದರಲ್ಲಿ ನಮಗೆ ಸ್ಟೀಮ್ಗೆ ವೆಜಿಟೇಬಲ್ ಸ್ಟೀಮರ್ ಕೂಡ ನೋಡಿ, ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಸ್ಟೀಮ್ ಮಾಡ್ಕೋಬೋದು, ಅಥವಾ ತಟ್ಟೆ ಇಡ್ಲಿ ಕೂಡ ನಾವಿದರಲ್ಲಿ ಮಾಡ್ಕೋಬೋದು. 2 ಆಪ್ಷನ್ ಇರುತ್ತೆ. ಮತ್ತು ಇನ್ನೊಂದು ಬೇಬಿ ಇಡ್ಲಿಗೋಸ್ಕರ ಇನ್ನೊಂದು ಪ್ಲೇಟು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. 3 ಪ್ಲೇಟು ಇದು 3 ಅಲ್ಲ 4 ಪ್ಲೇಟು ನಾರ್ಮಲ್ ಇಡ್ಲಿದು, ಮತ್ತು ಇನ್ನು 2 ಪ್ಲೇಟು, ಒಂದು ಬೇಬಿ ಇಡ್ಲಿದು, ಇನ್ನೊಂದು ತಟ್ಟೆ ಇಡ್ಲಿ ಮತ್ತು ವೆಜಿಟೇಬಲ್ ಸ್ಟೀಮರ್ ತೊಗೊಂಡು ಬಂದೆ. ಅದು 1800 ಪ್ರೈಸ್ ಆಯಿತು ನನಗೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಖಂಡಿತ ಯಾರಾದರೂ ಬೇಕಾದವರು ಖಂಡಿತ ತೊಗೋಬೋದು. ಹಾಗೆ ಬರ್ತಾ ಹಬ್ಬದ ಸೀಸನ್ ಅಲ್ವಾ, ಸೊ ರಂಗೋಲಿಗಳನ್ನ ಸ್ವಲ್ಪ ಕಲರ್ಫುಲ್ಲಾಗಿ ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ತೊಗೊಂಡೆ. ಅದನ್ನೆಲ್ಲ ಅದಕ್ಕೆ ಬಾಕ್ಸ್ ಕೂಡ ತೊಗೊಂಡು ಅದನ್ನು ಫಿಲ್ ಮಾಡಿಕೊಂಡೆ. ನೋಡಿ, ಇದು ಒಂದು ವಾಸು. ಮನೆಯಲ್ಲಿ ಇದೊಂದು ಕಾರ್ನರಲ್ಲಿ ಸ್ವಲ್ಪ ಖಾಲಿ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಸನ್ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದನ್ನು ತೊಗೊಂಡು ಬಂದೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಗೋಬಿ ಮಂಚೂರಿ ಮಾಡೋಣ ಅಂತ ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಹೊರಗಡೆ ತಿನ್ನೋಕ್ಕೆ ಸ್ವಲ್ಪ ಭಯ ಅಲ್ವಾ, ಅದರಲ್ಲಿ ಅಜಿನೋಮೋಟೋ ಬೇಕಾಗಿಲ್ಲದೆ ಇರೋವಂಥದ್ದೆಲ್ಲ ಸ್ವಲ್ಪ ಹಾರ್ಮ್ಫುಲ್ ಎಲ್ಲ ಹಾಕಿರ್ತಾರೆ ಅನ್ನೋದು ಭಯ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತ ಗೋಬಿ ಮಂಚೂರಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು 3 ಸ್ಪೂನು, ಕಡಲೆ ಹಿಟ್ಟು 3 ಸ್ಪೂನು, ಹಾಗೆ ಕಾರ್ನ್ಫ್ಲೋರ್ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದು ಬೋಂಡಾ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು. ಏಕೆಂದರೆ ಇದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ,
ಅದರ ಟೆಕ್ಸ್ಚರೇ ಒಂಥರ ಇರುತ್ತೆ. ಇದರಲ್ಲಿ ಕಾರ್ನ್‌ಫ್ಲೋರ್‌ನ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಕಾರ್ನ್‌ಫ್ಲೋರ್ ಮೂರನ್ನೂ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕ್ಕೊಂಡು ಕಲಿಸ್ಕೋತೀನಿ. ಆವಾಗ ಒಂದು ಒಳ್ಳೆ ನೀಟಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಸಾಫ್ಟ್ ಅಂತಲೂ ಅನಿಸಲ್ಲ, ತುಂಬ ಗಟ್ಟಿ ಅಂತಲೂ ಅನಿಸಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾನು ಹೂಕೋಸನ್ನು ಬಿಡಿಸಿ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಅದನ್ನು ಶೋಧಿಸ್ಬಿಟ್ಟು ತೆಕ್ಕೋಬೇಕು. ಅದರಲ್ಲಿ ಶೋಧಿಸ್ಬಿಟ್ಟು ಸ್ವಲ್ಪ ನೀರನ್ನೆಲ್ಲ ಹೋಗೋಕ್ಕೆ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಬಿಟ್ಟು ನಂತರ ಇದನ್ನೆಲ್ಲ ನೀಟಾಗಿ ಹಾಕಿ ಕಲಿಸ್ಕೊಂಡು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು. ಇದೇನು ರೆಸ್ಟ್ ಮಾಡೋ ಅಂಥ ಅವಶ್ಯಕತೆ ಏನೂ ಇರಲ್ಲ. ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ನೀಟಾಗಿ ಒಂದೊಂದೇ ಬಿಟ್ಕೊಳ್ಳೋದಷ್ಟೇ. ಇದು ಸ್ವಲ್ಪ ಹಾಕುವಾಗ ಸ್ವಲ್ಪ ಕಚ್ಕೊಂಡಿದೆ ಅಂತ ಅನಿಸಿದ್ರೂ ತೊಂದರೆ ಇಲ್ಲ. ನಾವು ಟರ್ನ್ ಮಾಡ್ಕೋತೀವಲ್ಲ, ಸ್ವಲ್ಪ ಅದು ಗೋಬಿ ಎಲ್ಲ ಬೆಂದ ಮೇಲೆ ಅದನ್ನು ಒಂದೊಂದೇ ಬಿಡಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಹಾಕೋವಾಗಲೇ ನೋಡಿ ಈ ಥರ ನಿಧಾನವಾಗಿ ಒಂದೊಂದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್, ಜಾಸ್ತಿ ಬೇಡ, ಎಣ್ಣೆ ಕಾಯೋ ತನಕ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಮೀಡಿಯಮ್ ಟು ಲೋ ಇಷ್ಟರಲ್ಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೋಡಿ ಈ ಥರ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಸುಮ್ಮನೆ ಹಾಗೆ ಸ್ಪೂನಲ್ಲಿ ಬಿಡಿಸ್ಕೊಂಡ್ರೆ ಅದು ಸಪ್ರೇಟ್ ಆಗುತ್ತೆ. ಇದನ್ನು ಈ ರೀತಿ ಕೂಡ ಈ ಸ್ಟೇಜಲ್ಲೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಗೋಬಿ ಮಂಚೂರಿ ಥರ ಇಷ್ಟ ಇಲ್ಲ ಅಂತ ಅನ್ನೋರು ಇದನ್ನು ಕೂಡ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು. ವೆಜಿಟೇಬಲ್ ಪಕೋಡ ಥರ ಇರುತ್ತೆ ಇದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಟೇಸ್ಟ್ ಬೇರೆ ಥರ ಚೆನ್ನಾಗಿ ಅನಿಸುತ್ತೆ. ಬರೀ ಪಕೋಡ ಥರನೇ ಮಾಡೋದಾದರೆ ಆ ಥರ ಮಾಡ್ಕೋಬೋದು. ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸ್ವಲ್ಪ ಮೀಡಿಯಮ್ ಆಗಿ ಇರೋ ಉರಿನಲ್ಲೇ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಹೈ ಮಾಡಿಬಿಟ್ರೆ ಬೇಗ ಹೋಗ್ಬಿಡುತ್ತೆ, ಅದು ಅಷ್ಟು ಕ್ರಿಸ್ಪಿಯಾಗಿರಲ್ಲ. ಸ್ವಲ್ಪ ಕರ ಅಂತ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನೀಟಾಗಿ ಒಂದು ಪಾತ್ರೆಗೆ ತೆಕ್ಕೊಂಡು ಕೆಳಗಡೆಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಎಕ್ಸ್ಟ್ರಾ ಇರೋವಂಥ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳತ್ತೆ ಟಿಶ್ಯೂ ಪೇಪರ್. ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡು ನಂತರ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು, 2ರಿಂದ 4 ಟೇಬಲ್ ಸ್ಪೂನಷ್ಟು ಅದೇ ಬಿಸಿಯಾಗಿರೋ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ನೀಟಾಗಿ ಸ್ಲೈಸ್ ಮಾಡಿಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 2ರಿಂದ 3 ಆದರೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಂತರ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಬಾಯಿಗೆ ಹಾಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ತುಂಬ ಫ್ರೈ ಆಗೋವಂಥ ಅವಶ್ಯಕತೆ ಏನೂ ಇರಲ್ಲ. ಇದಕ್ಕೆ ಇವಾಗ ನಾನು ಸೋಯಾ ಸಾಸ್ 2 ಟೇಬಲ್ ಸ್ಪೂನ್ ಸೋಯಾ ಸಾಸು, ಹಾಗೆ 1 ಟೇಬಲ್ ಸ್ಪೂನ್ ವಿನೆಗರ್ ಮತ್ತು 2 ಸ್ಯಾಶೆಯಷ್ಟು ಟೊಮೆಟೊ ಕೆಚಪ್, ಇದು ಅಂಗಡಿನಲ್ಲಿ ಸಿಗುತ್ತೆ ಅಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ನಾವು ಗೋಬಿ ಫ್ರೈ ಮಾಡೋವಾಗ ಕೂಡ ಹಾಕಿರ್ತೀವಲ್ಲ, ಸೊ ಟೇಸ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆ ತೊಗೊಂಬರೋದಾದರೆ ಅದರಲ್ಲಿ ಕೂಡ ಉಪ್ಪಿರುತ್ತೆ. ಸೊ ತುಂಬ ಸ್ವಲ್ಪನೇ ಉಪ್ಪು ಹಾಕ್ಕೊಂಡ್ರೂ ಸಾಕಾಗುತ್ತೆ. ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹೋಮ್ ಮೇಡ್ ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿ ನಾವು ಉಪ್ಪು ಎಷ್ಟು ಸೇರಿಸಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ, ಡಿಪೆಂಡ್ಸ್, ಅದ್ರ ಮೇಲೆ ನಾವು ಹಾಕ್ಕೋಬೋದು. ನೋಡಿ ಈ ರೀತಿ ಗರಿಯಾದಂಥ ಗೋಬಿನ
ಫ್ರೈ ಮಾಡಿ ತೆಗೆದಿರ್ತೀರಲ್ಲ ಆ ಗೋಬಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಬೇಗ ಬೇಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಇದು ಸ್ವಲ್ಪ ಡ್ರೈ ಆಗೇ ನಾನು ಮಾಡಿರೋದು. ನಮ್ಮ ಮನೇಲಿ ಮಕ್ಕಳೆಲ್ಲ ಗ್ರೇವಿ ಥರ ಇದ್ದರೆ ಇಷ್ಟಪಡಲ್ಲ, ಈ ಥರ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಇದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾದ ಟೇಸ್ಟಿಯಾದಂಥ ರುಚಿಕರವಾದಂಥ ಗೋಬಿ ಮಂಚೂರಿ ಮನೆಯಲ್ಲೇ ಇಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಲ್ವಾ. ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.